ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್. ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ? ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ, ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್. ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ? ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ, ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್. ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ? ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ, ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್. ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ.
ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮತ್ತೊಂದು ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ, ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್, ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮತ್ತೊಂದು ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ, ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ, ಬೆಂಗಳೂರಿಗೆ ಬರೋಣ. ಭೂಕಂಪದಿಂದ ಬೆಂಗಳೂರು ಸೇಫಾ? ಬೆಂಗಳೂರು ಅತಿ ಕಡಿಮೆ ಭೂಕಂಪನ ಸಂಭವ ವಲಯದಲ್ಲಿದೆ. ಭಾಳ ಸೇಫ್, ಆದರೆ ಡೇಂಜರ್ ಇದೆ ಫ್ಯೂಚರಲ್ಲಿ. ಹೇಳ್ತೀನಿ ಯಾಕೆ ಅಂತ. ಬೆಂಗಳೂರು ಭೂಗರ್ಭದಲ್ಲಿ ಒಂದು ಶಿಲಾಪದರ ಇದೆ, ದೊಡ್ಡ ಪದರ. ಈಗ ಹೇಗೆ ನಾವು KRS ವಿಚಾರಕ್ಕೆ ಬೇಬಿ ಬೆಟ್ಟ ಅಂತ ಕರಿತೀವಿ, ಅಲ್ಲೊಂದು ಶಿಲಾಪದರ ಇದೆ. ಆ ಒಂದು ಶಿಲೆಯ ಮೇಲೆ ಅದು ಇಡೀ KRS ನಿಂತಿದೆ ಅಂತ. ಹಾಗಾಗಿ ಅಲ್ಲಿ ಗಣಿಗಾರಿಕೆ ಮತ್ತೊಂದು ಮಗದೊಂದು ಮಾಡಿದಾಗ ಅದೇನಾದ್ರು ಬ್ರೇಕ್ ಆಗಿಬಿಟ್ರೆ ಕಷ್ಟ ಅಂತ. ಇಲ್ಲೂ ಕೂಡ ಒಂದು ಶಿಲಾಪದರ ಇದೆ ಬೆಂಗಳೂರಿನಲ್ಲಿ. ಇದು ಬೆಂಗಳೂರಿಗೆ ರಕ್ಷಾ ಕವಚದಂತೆ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 2001ರಲ್ಲಿ 4.3 ಗರಿಷ್ಠ ಪ್ರಮಾಣದ ಕಂಪನ, ದೊಡ್ಡ ಪ್ರಮಾಣ ಅದು ಬೆಂಗಳೂರಿಗೆ. ಆಮೇಲೆ ಆಗಲಿಲ್ಲ. ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ. ಬೆಂಗಳೂರಿನ ರಕ್ಷಾ ಕವಚ ಛಿದ್ರವಾಗಿದೆಯಾ ನೋಡಿ. ನಾವು ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ ಅಲ್ವಾ, ಮೆಟ್ರೋ ಸುರಂಗ ಮಾಡ್ತಾ ಇದ್ದೀವಿ. ಅದು ಗಗನಚುಂಬಿ ಕಟ್ಟಡಗಳು, ಬೋರ್ವೆಲ್ಗಳು, ಆಮೇಲೆ ಈಗ ಗ್ರೇಟರ್ ಬೆಂಗಳೂರಿಗೆ ಬೇಕಾಗಿ ನಾವು ಸುರಂಗ ಮಾಡ್ತೀವಲ್ವ, ಬೆಂಗಳೂರಿನ ಕಟ್ಟಡಗಳು ಕಂಪನ ನಿರೋಧ ಅಲ್ಲವೇ ಅಲ್ಲ. ಬೆಂಗಳೂರು ನೈಸರ್ಗಿಕವಾಗಿ ಸೇಫ್ ಆಗಿರ್ಬೋದು, ಆದರೆ ಮನುಷ್ಯನೇ ಹಾಳುಗೆಡವಿದ್ದಾನೆ. ಕಂಪನವಾದರೆ ಬೆಂಗಳೂರಿಗೂ ಅಪಾಯ ಇದ್ದೇ ಇದೆ. ಸೊ ಹಾಗಾಗಿ ನಾವು ನೈಸರ್ಗಿಕವಾಗಿ ನಮಗೆ ಸೇಫೆಸ್ಟ್ ಜಾಗ ಕೊಟ್ಟಿದ್ದಾನೆ ಭಗವಂತ, ನಾವು ಅದನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ. ಮುಂದಕ್ಕೆ ಬನ್ನಿ.